ಸಮಾಜ ಸೇವೆ, ಶೈಕ್ಷಣಿಕ ಹಾಗೂ ರಾಜಕೀಯ ಸೇವೆಯಲ್ಲಿ ಮೆರೆದ ಪಯಣ. ರಾಮನಗೌಡ ನೈನಾಪುರ ಗ್ರಾಮೀಣ ಜನತೆಯ ಕಣ್ಣಿನ ತಾರೆ ಮಿಟ್ಟಲಕೋಡದ ರಾಮನಗೌಡ. ಕನ್ನಡ ನಾಡಿನ ವಿವಿಧ ಭಾಗಗಳಲ್ಲಿ ವ್ಯಾಪಾರ, ಸೇವೆ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವೇ ಸ್ಥಾಪಿಸಿಕೊಂಡ ಅನೇಕ ಮನೆತನಗಳ ಪೈಕಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ನೈನಾಪುರ ಗ್ರಾಮದಲ್ಲಿ ಹುಟ್ಟಿದ ಗೌಡಿಗೆ ಮನೆತನವು ಮಹತ್ವದ ಸ್ಥಾನವನ್ನ ಪಡೆದಿದೆ. ಈ ಮನೆತನದ ಪ್ರಾತಿನಿಧ್ಯ ವಹಿಸಿ ನೈನಾಪುರದಿಂದ ವ್ಯಾಪಾರದ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಿಟ್ಟಲಕೋಡ ಗ್ರಾಮಕ್ಕೆ ಬಂದ ಭೀಮನಗೌಡ ನೈನಾಪುರ ಅವರು ನಂತರ ಅಲ್ಲಿಯೇ ನೆಲೆಸಿ ತಮ್ಮ ವಂಶ ಪರಂಪರೆಯ ಬುನಾದಿಯನ್ನ ಬಲಪಡಿಸಿದರು. ಈ ಮನೆತನದ 3ನೇ ತಲೆಮಾರಿನಲ್ಲಿ ಜನಿಸಿದ ರಾಮನಗೌಡ ನೈನಾಪುರ ಅವರು ತಮ್ಮ ಅಜ್ಜನಂತೆಯೇ ಗ್ರಾಮೀಣ ಜನರೊಂದಿಗೆ ಬೆರೆಯುತ್ತಾ ಅವರ ನೋವು ನಲಿವಿನಲ್ಲಿ ಪಾಲ್ಗೊಳ್ಳುತ್ತಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದರು. ಗ್ರಾಮೀಣ ಭಾಗದ ಮೂಲಭೂತ ಸೌಲಭ್ಯಗಳ ಕೊರತೆ, ಶಿಕ್ಷಣದ ಅನವಶ್ಯಕತೆ, ಬಡವರ ಮತ್ತು ದೀನ ದಲಿತರ ಬಾಳಲ್ಲಿ ಉಂಟಾಗುವ ಸಂಕಷ್ಟಗಳ ಬಗ್ಗೆ ಹತ್ತಿರದಿಂದ ಗಮನಹರಿಸಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸದಾಕಾಲಿಕ ಹೆಜ್ಜೆ ಗುರುತು ರಾಮನಗೌಡ ನೈನಾಪುರ ಅವರು ಎಸ್ಡಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನ ಉನ್ನತ ಮಟ್ಟಕ್ಕೆ ತಂದು ಶಿಕ್ಷಕರೊಂದಿಗೆ, ಪೋಷಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಕಾಲಿಕ ಸಂವಹನ ನಡೆಸಿದವರಾಗಿ ಗುರುತಿಸಿಕೊಂಡವರು. ಶಾಲಾ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಅವರು ಇಟ್ಟ ಪಾತ್ರ ಶ್ಲಾಘನೀಯ. ರಾಜಕೀಯ ಪ್ರವೇಶ ಮತ್ತು ಗ್ರಾಮೀಣ ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೆಜ್ಜೆ. ಗ್ರಾಮೀಣ ಜನಸಾಮಾನ್ಯರು ಇವರ ಸಮಾಜಮುಖಿ ಚಟುವಟಿಕೆಗಳನ್ನು ಗಮನಿಸಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಇವರ ಧರ್ಮ ಪತ್ನಿಯಾದ ರೇಖಾ ರಾಮನಗೌಡ ನೈನಾಪುರ ಅವರನ್ನ ನಿಲ್ಲಿಸಿದರು. ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಅವರು ಅಧ್ಯಕ್ಷರ ಸ್ಥಾನವನ್ನ ಪಡೆದು ಗ್ರಾಮೀಣ ಪ್ರದೇಶದ ಬಹುಮುಖ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಮುಗಿಸಿದರು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಅಭಿವೃದ್ಧಿ, ನಾಳಿಗಾಗಿ ಹಣ್ಣು ಹೂವಿನ ಪಿಂಚಣಿ ಯೋಜನೆಗಳ ಜಾರಿಗೆ ಪೂರಕವಾಗಿರುವ ರೇಖಾ ಅವರ ಈ ಸಾಧನೆಗಳ ಹಿಂದಿರುವ ಮಾರ್ಗದರ್ಶಿಯೇ ರಾಮನಗೌಡ. ಸಮಾಜಮುಖಿ ವ್ಯಕ್ತಿತ್ವದಿಂದ ರಾಜಕೀಯದವರೆಗೂ ಒಂದು ಬದುಕು. ರಾಮನಗೌಡ ನೈನಾಪುರ ಅವರು ಇಂದು ಸಾರ್ವಜನಿಕ ಜೀವನದಲ್ಲಿ ನುಡಿದಂತೆಯೇ ನಡೆದವರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಡವರ ಸಹಾಯಕ್ಕೆ ಸದಾ ತಯಾರಿರುವ ಈ ವ್ಯಕ್ತಿ ತನ್ನ ಜನರಿಗಾಗಿ, ತನ್ನ ಹಳ್ಳಿಗಾಗಿ ಮುಂದಿನ ತಲೆಮಾರಿಗೆ ಉತ್ತಮ ಆಧಾರಭೂತ ಸೌಕರ್ಯಗಳು ದೊರೆಯಲಿ ಎಂಬ ದೃಷ್ಟಿಯಿಂದ ರಾಜಕೀಯ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದ್ದಾರೆ. ರಾಮನಗೌಡ ನೈನಾಪುರ ಅವರ ಈ ಸೇವಾ ಪಥ, ಶ್ರದ್ಧಾ ಹಾಗೂ ಸದಾಚಾರದ ಜೀವನದ ಹಾದಿ, ನೈತಿಕ ಮೌಲ್ಯಗಳ ಮೇಲೆ ಆಧಾರಿತ ನಾಯಕತ್ವ ಈ ತಲೆಮಾರಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿ ನಿದರ್ಶನವಾಗಿದೆ. ಇಂತಹ ಶ್ರದ್ಧಾವಂತ ಸಮಾಜ ಸೇವಕರನ್ನ ಗುರುತಿಸಿಕೊಂಡು ಸೈ ರಾಮನಗೌಡ ನೈನಾಪುರ. ನಾಡಿನ ಸಮಸ್ತ ಜನತೆಗೆ ಹರ್ಷಭರಿತ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮನಗೌಡ ನೈನಾಪುರ, ಮಾಜಿ ಅಧ್ಯಕ್ಷರು, ಎಸ್ಡಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಟ್ಟಲಕೋಡ.